ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ 4ನೇ ಹಂತದ ಚುನಾವಣೆ ಮುಗಿತು. ಈ ಒಂದು ಚುನಾವಣೆ ಜೊತೆಗೆ ಅಥವಾ ಈ ಒಂದು ಹಂತ ಜೊತೆಗೆ ಒಂದು ಬೃಹತ್ ಮೊತ್ತದಲ್ಲಿ ಅಥವಾ ಒಂದು ಬೃಹತ್ ಸಂಖ್ಯೆಯಲ್ಲಿ ಚುನಾವಣೆನ ಮುಗಿಸಿದ ಹಾಗೆ ಆಗಿದೆ. ಆಲ್ಮೋಸ್ಟ್ ಮೋರ್ ದೆನ್ 50% ಆಗಿದೆ, 381. ಸೊ ಈ ಒಂದು ಚುನಾವಣೆಯ ಚಿತ್ರಣ ನೋಡಿದಾಗ, ಈ 4 ಹಂತಗಳನ್ನ ನೋಡಿದಾಗ ನಿಮಗೇನು ಅನ್ಸುತ್ತೆ, ಅಲ್ಲಿ ಯಾರದ್ದು ಮೇಲುಗೈ ಆಗುತ್ತೆ ಅಂತ? ಇಲ್ಲಿವರೆಗೆ ಈ 4 ಹಂತಗಳನ್ನು ನೋಡಿದಾಗ ಇಂಡಿಯಾ ಸಂಘಟನೆ ಸ್ವಲ್ಪ ತನ್ನ ಮೇಲುಗೈಯನ್ನು ಸಾಧಿಸಿದೆ ಅಂತ ಹೇಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈಗೇನು ನಾವು ನೋಡ್ತಾ ಇದ್ವಿ, ಪ್ರತಿಯೊಂದು ಹಂತದಲ್ಲೂ ಈ ಒಂದು ಇಂಡಿಯಾ ಗಠಬಂಧನಲ್ಲಿ ಇರುತ್ತಿರುವಂತಹ ಒಂದೇನು ಸಂಘಟನೆಗಳಿದ್ದಾವೆ ಅಥವಾ ಒಂದು ಪ್ರಾದೇಶಿಕ ಪಕ್ಷಗಳು ಅಥವಾ ಕಾಂಗ್ರೆಸ್ಸು, ಇವೆಲ್ಲರೂ ಕಾಂಗ್ರೆಸ್ಸಿಂದ ಹೆಚ್ಚಿಗೆ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಬಲಿಷ್ಠಬೇಕಂತ ಇತ್ತು. ಯಾಕಂದರೆ ಕಾಂಗ್ರೆಸ್ಸು ಈ ಸಲ ಟೋಟಲಾಗಿ 341 ಸೀಟ್ಗಳು ನಿಂತದ. ಉಳಿದ ಕಡೆಲ್ಲ ಈ ಒಂದು ಗಠಬಂಧನ ಜನ ಇದ್ದಾರೆ, ಅವರೆಲ್ಲ ಪವರ್ಫುಲ್ ಇದ್ದಾರೆ. ಈ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರು ಭಾಳ ಪಾಪ್ಯುಲರ್ ಕಾಣ್ತಾ ಇದ್ದಾರೆ. ಅದೇ ಕಾಲಕ್ಕೆ ಬಿಹಾರದಲ್ಲೂ ಮತ್ತು ಈ ಜಾರ್ಖಂಡದಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇಲ್ಲೆಲ್ಲನೂ ಅಲ್ಲಿ ಪ್ರಾದೇಶಿಕ ಜನ ಹೆಚ್ಚಿಗೆ ಅಲ್ಲಿ ಲೀಡರ್ಗಳು ಭಾಳ ಪವರ್ಫುಲ್ ಆಗಿ ಕಾಣ್ತಾ ಇದ್ದಾರೆ. ಅದರೊಳಗೆ ಮುಖ್ಯವಾಗಿ ಮಹಾರಾಷ್ಟ್ರ ಅಂತ ಭಾಳ ಮಹತ್ವದ್ದು. ಒಂದು ಉತ್ತರ ಪ್ರದೇಶ, ಅಲ್ಲೇ 80 ಸೀಟ್ಗಳಿದ್ದಾವೆ. ಎರಡನೇದು ಬಿಹಾರ, ಅಲ್ಲಿ 40 ಸೀಟ್ ಇದ್ದಾವೆ. ಇನ್ನು ಇಲ್ಲಿ ಬಂದಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ 48 ಇದ್ದಾವೆ. ಈ 3 ಸ್ಟೇಟ್ ಭಾಳ ಮಹತ್ವದ್ದು. ಈ 3 ಸ್ಟೇಟ್ಗಳಲ್ಲಿ ಏನಾಗಿದೆಪ್ಪ ಅಂತಂದ್ರೆ, 2 ಸ್ಟೇಟಲ್ಲಿಯೂ ಪ್ರಾದೇಶಿಕ ಪಕ್ಷ ಸ್ಟ್ರಾಂಗ್ ಇದ್ದಾವೆ, ಇಲ್ಲೂ ಪ್ರಾದೇಶಿಕ ಪಕ್ಷ ಸ್ಟ್ರಾಂಗ್ ಇದ್ದಾವೆ. ಇಲ್ಲಿವರೆಗೆ ಈ ನಮ್ಮ ಭಾಜಪ ಅಥವಾ BJP ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೆಗಲ ಮೇಲೆ ಹೋಗ್ತಾ ಇತ್ತಲ್ಲ, ಹಿಂದುತ್ವ ಅನ್ನುವಂಥ ಒಂದು ನೆರಗಟ್ಟಿನ ಮೇಲೆ ಬಾಳಾಸಾಹೇಬ್ ಠಾಕ್ರೆ ಮತ್ತು ಇವ್ರ ಜೊತೆಗೆ ಇತ್ತು. ಆ ನೆಲೆಯಲ್ಲೇ ಚೆನ್ನಾಗಿತ್ತು ಅವ್ರದ್ದು. ಬಟ್ ಯಾವಾಗ ಈ ಒಂದು ಒಡಕು ಮಾಡಿದ್ರು ಇವರು ಶಿವಸೇನೆಯಲ್ಲೇ ಶಿಂದೆ ಗುಂಪು ಮತ್ತು ಉದ್ಧವ್ ಠಾಕ್ರೆ ಗುಂಪು ಮಾಡಿದಾಗ ಸಹಜವಾಗಿನ ಆ ಸಂದರ್ಭದಲ್ಲಿ ಒಂದು ತಪ್ಪು ಮಾಡಿದ್ರು ಅಂತ ಅನಿಸ್ತದೆ ಭಾಜಪ ಅವರು. ಅದು ಶಿಂದೆ ಅಷ್ಟು ಪ್ರಭಾವಿಯಾಗಿ ಕಾಣ್ತಾ ಇಲ್ಲ. ಅದೇ ಕಾಲಕ್ಕೆ ಶರದ್ ಪವಾರ್ ಅವರ ಮುಂದೆ ಅವರು ಅಜಿತ್ ಪವಾರ್ ಅಷ್ಟು ಪವರ್ಫುಲ್ಲಾಗಿ ಕಾಣ್ತಾ ಇಲ್ಲ. ಅಲ್ಲಿ ಸಿಂಪತಿ ಕ್ರಿಯೇಟ್ ಆಗಿದೆ ಮಹಾರಾಷ್ಟ್ರದಲ್ಲಿ. ಹೀಗಾಗಿ ಅಲ್ಲೊಂದು ದೊಡ್ಡ ಹೊಡೆತ BJP ಬೀಳು ಎಲ್ಲ ಸಾಧ್ಯಗಳು ಕಂಡು ಬರ್ತಾಯಿದ್ವು. ಒಂದು ಇನ್ನು ನೀವು ಉತ್ತರ ಪ್ರದೇಶಕ್ಕೆ ಹೋದ್ರಿ, ಉತ್ತರ ಪ್ರದೇಶದಲ್ಲೂ ಅದೇ ರೀತಿ ನಡೆದಿದೆ. ಈಗ ಅಲ್ಲಿ ಕಾಂಗ್ರೆಸ್ ಮತ್ತು ನಮ್ಮ ಏನಪ್ಪ ಅಂತಂದ್ರೆ ಈ SP ಸಮಾಜವಾದಿ ಪಾರ್ಟಿ ಅವು ಸಹಿತ ಭಾಳ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈಗ ನಡೆದಿರುವಂಥ ಕೆಲವೊಂದು ನಡೆದಿದ್ದ ಹಾಗೆ ನಿರಂತರ ನಡೆಯುವಂಥದ್ದು ಆಗಿಬಿಟ್ಟಿದ್ದು ಚುನಾವಣೆ 7 ಹಂತಗಳಲ್ಲೇ. ಈಗ 4 ಹಂತಗಳು ಒಟ್ಟಾರೆಯಾಗಿ ನೋಡಿದಾಗ ಈ ಒಂದು ನಮ್ಮ ಮೋದಿ ಅವ್ರು ಏನೊಂದು ಕನಸು ಕಂಡಿದ್ರು, 400 ತೊಗೊಳ್ಬೇಕು, ಸಂವಿಧಾನ ಬದಲು ಮಾಡಬೇಕು ಅಂತ ಏನೋ ಕನಸುಗಳು ಕಂಡಿದ್ರು. ಅವ್ರು ಮಾತಾಡ್ತಾ ಇರಲಿಲ್ಲ ಅಷ್ಟೇ. ಆದರೆ ಅದರ ಅಂದರೆ ಇಂಟರ್ನಲ್ ವ್ಯೂ ಮಾತ್ರ ಏನಿತ್ತಪ್ಪ ಅಂದ್ರೆ ನಾವು ಸಂವಿಧಾನಕ್ಕೆ ಹೆಚ್ಚಬಹುದು ಅನ್ನೋಂಥ ವಿಚಾರ ಮಾಡಿದ್ರು. ಅದು ಅವ್ರಿಗೆ ಈ ಸಲ ಆಗುವಂಗೆ ಕಾಣೋದಿಲ್ಲ. ಮೋಸ್ಟ್ಲಿ ಅವರು ಸಮ್ಮಿಶ್ರ ಸರ್ಕಾರ ರಚಿಸ್ಬೋದು, ಬಡ ರಸ್ತೆ ಇರ್ಬೋದು, ರಚಿಸೋದು ಕಷ್ಟ ಅದ. ಈಗೆಲ್ಲ ನೋಡಿದ್ರೆ ಇಲ್ಲಿವರೆಗಿಂದು 150 ಸೀಟ್ ಬರ್ಬೋದು ಅಂತ ಮತ್ತಷ್ಟು ಹೇಳ್ತಾ ಇದ್ದಾರೆ. ಹೀಗಾಗಿ 150 ಬಂದರೆ ಇದು ಪ್ರಶ್ನೆ ಬರೋದಿಲ್ಲ, ಇವರು ಸಂವಿಧಾನ ಬದಲು ಮಾಡುವಂಥ ಪ್ರಶ್ನೆ ಬರೋದಿಲ್ಲ. ಮತ್ತು ಸಂವಿಧಾನ ಬದಲು ಮಾಡಬೇಕಾದ್ರೆ 400 ಮೇಲ್ಪಟ್ಟು ಬರಬೇಕು. 400 ಮೇಲ್ಪಟ್ಟಂತೆ ಈಗಿನ ಸಂದರ್ಭ, ಈಗಿನ ಸನ್ನಿವೇಶ ನೋಡಿದ್ರೆ ಆಗೋದಿಲ್ಲ. ಇನ್ನು ಸಮ್ಮಿಶ್ರ ಸರ್ಕಾರ ಆದಾಗ ಸಪೋಸ್ 250-60 ತೊಗೊಂಡಾಗ ಇನ್ನುಳಿದ ಪಕ್ಷಗಳು ಇವ್ರು ಸಪೋರ್ಟ್ ಮಾಡಬೇಕು. NDAಗೆ ಸಪೋರ್ಟ್ ಮಾಡಿದಾಗ ಮಾತ್ರ. ಮತ್ತು ಅವ್ರು ಸಪೋರ್ಟ್ ಮಾಡುವಂಥವ್ರು ಯಾವ ರೀತಿಯಾಗಿ ಡಿಮಾಂಡ್ ಮಾಡ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಈಗ ಇದ್ದಂಥ ಈ ಪ್ರಾದೇಶಿಕ ಪಕ್ಷಗಳೆಲ್ಲ ಕಾಂಗ್ರೆಸ್ ಹಿಡ್ಕೊಂಡು ಉಳಿದವರು ಎಲ್ಲರೂ ಕೂಡ ಇವ್ರನ್ನ ಮೋದಿ ಅವ್ರನ್ನ ಇನ್ನೊಮ್ಮೆ ಪ್ರಧಾನಿ ಮಾಡೋ ಇಚ್ಛೆ ಅವ್ರಿಗಿಲ್ಲ, ಬಿಲ್ಕುಲ್ ಇಲ್ಲ. ಹೀಗಾಗಿ ಸಮ್ಮಿಶ್ರ ಸರ್ಕಾರ ಬಂದರೆ ಆದರೂ ಒಂದು ವೇಳೆ BJP ಸರ್ಕಾರ ಏನೋ ಶತಾಗತ ಮಾಡಿ ಪ್ರಯತ್ನ ಮಾಡಿದ್ರು ಮೋದಿಯವ್ರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಸಂಶಯಾಸ್ಪದ. ಮತ್ತು ಈವನ್ ಅವ್ರ ಪಕ್ಷದಲ್ಲೂ ಸಹಿತ ಈಗ ಅವ್ರ ವಿರೋಧಿಗಳು ನಿಧಾನಕ್ಕೆ ಹೇಳ್ತಾ ಇದ್ದಾರೆ ಅಲ್ಲೂ. ಯಾಕಂದ್ರೆ ಇಲ್ಲಿವರೆಗೆ ಅನೇಕ ತಮ್ಮ ಪಾರ್ಟಿಯಲ್ಲಿ ತಮ್ಮ ವಿರೋಧಿಗಳನ್ನೆಲ್ಲರೂ ಸಫಾ ಮಾಡಿಬಿಟ್ಟಿದ್ದಾರೆ ಅವರು. ತಮಗೆ ಹೇಳಿದಂಗೆ ಕೇಳುವಂಥ ಒಬ್ಬ ಶಾ ಅವರೊಬ್ಬರು. ಇವರು ಮೋದಿಯವ್ರ ನೆಲಳು ಯಾರಪ್ಪ ಅಂದ್ರೆ ಶಾ. ಹೀಗಾಗಿ ಆದರೂ ಒಂದೆಲ್ಲ ಸಮ್ಮಿಶ್ರ ಸರ್ಕಾರ ಆಗುವಂಗಿದ್ರು ಶಾರ್ ಅವ್ರನ್ನ ಪ್ರಧಾನಿ ಮಾಡುವಂಥ ಒಂದು ಯೋಚನೆ ಇರ್ಬೋದು ದೂರದೃಷ್ಟಿ ಇಟ್ಕೊಂಡು. ಇವೆಲ್ಲ ನಡೆದು ನೋಡಿದರೆ ಈ ಸಲ ಸ್ವಲ್ಪ ನಮ್ಮ BJPಗೆ ಅಥವಾ NDAಗೆ ಸರ್ಕಾರ ರಚಿಸೋದು ಅವ್ರು ಅಂದ್ಕೊಂಡಷ್ಟು ಸುಲಭ ಇಲ್ಲ.
ಓಕೆ, ಸರ್ಕಾರ ರಚನೆ ಮಾಡೋದು ಸುಲಭ ಅಲ್ಲ ಅಂತ ಆದ್ರೂ ಕೂಡ ನೀವು ಹೇಳಿದಾಗೆ